ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ ಅಲ್ಪಸಂಖ್ಯಾತರ ಮೊರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿ 11,330 6ನೇ ತರಗತಿಗೆ ಮಂಜೂರಾದ ಸೀಟುಗಳು, ಅಂದರೆ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಇರುವಂತಹ 6ನೇ ತರಗತಿಗೆ 11,330 ಸೀಟುಗಳು ಇಲ್ಲಿ ಮಂಜೂರಾಗಿರುತ್ತವೆ. ಇಲ್ಲಿ ಎಲ್ಲ ಮಾದರಿಯ ವಸತಿ ಶಾಲೆಗಳ ಪ್ರವೇಶಕ್ಕೆ ಏಕರೂಪದ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಇಲ್ಲಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಲು ತಿಳಿಸಲಾಗಿತ್ತು. ಅಂದರೆ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು, ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ 2025-26ನೇ ಸಾಲಿನ 6ನೇ ತರಗತಿ ಪ್ರವೇಶ ಪ್ರಕ್ರಿಯೆಯನ್ನು ಸೇವಾ ಸಿಂಧು ಪೋರ್ಟಲ್ ಮೂಲಕ ದಿನಾಂಕ 31ನೇ ಜನವರಿ 2025ರಿಂದ 10ನೇ ಮಾರ್ಚ್ 2025ರವರೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಲಾಗಿತ್ತು. ಈ ದಿನಾಂಕವನ್ನು ಮತ್ತೆ 25ನೇ ಮಾರ್ಚ್ 2025ರವರೆಗೆ ಇಲ್ಲಿ ವಿಸ್ತರಿಸಲಾಗಿತ್ತು. ಸಾಕಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಮತ್ತೆ ವಿಸ್ತರಿಸಲು ವಿನಂತಿಸಿದ ಕಾರಣದಿಂದಾಗಿ ಇದನ್ನು ಇಲ್ಲಿ ಮಾರ್ಚ್ 25ರವರೆಗೆ ವಿಸ್ತರಿಸಲಾಯಿತು. ಆದರೆ ಈ ಮೊದಲು ಅರ್ಜಿಗಳನ್ನು ಅನುಮೋದಿಸುವ ದಿನಾಂಕ 10ನೇ ಏಪ್ರಿಲ್ 2025 ಅಂತ ತಿಳಿಸಲಾಗಿತ್ತು. ಈ ದಿನಾಂಕ ಕೂಡ ಬದಲಾಯಿತು. ಏಕೆಂದರೆ ಇಲ್ಲಿ ಲಿಖಿತ ಪರೀಕ್ಷೆ ನಡೆಸುವ ಸಂಭವನೀಯ ದಿನಾಂಕ, ಅಂದರೆ ಇದು ಒಂದು ಎಕ್ಸ್ಪೆಕ್ಟೆಡ್ ಅಂತಂದಂಗೆ, ನಿರೀಕ್ಷಿತ ದಿನಾಂಕ ಅಂತಲ್ಲ, ಸಂಭವನೀಯ, ಇದು 13ನೇ ಏಪ್ರಿಲ್ 2025 ಅಂತ, ಅಂದರೆ ಇವತ್ತಿನ ದಿನಾಂಕವನ್ನು ಘೋಷಿಸಲಾಗಿತ್ತು. ಆದರೆ ಇಲ್ಲಿ ಜಿಲ್ಲಾಧಿಕಾರಿಗಳು, ಅಲ್ಪಸಂಖ್ಯಾತ ನಿರ್ದೇಶನಾಲಯ ಇಲಾಖೆ ಇವರು ಏನು ಮಾಡಬೇಕಾಗಿದೆ ಅಂದರೆ ಅರ್ಜಿಯನ್ನು ಸಲ್ಲಿಸಲು ವಿಸ್ತರಿಸಲಾದಂತಹ ಕಾರಣ ಇಲ್ಲಿ ಎಕ್ಸಾಮ್ ಡೇಟ್ ಮತ್ತೆ ಮುಂದೂಡಬಹುದಾಗಿದೆ. ಇಲ್ಲಿ ಅರ್ಜಿಗಳನ್ನು ಅನುಮೋದನೆ ಆಗಿರುವುದಿಲ್ಲ, ಅದರ ಜೊತೆಗೆ ಇಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ ಇಲ್ಲಿ ಅವಕಾಶವನ್ನು ಇನ್ನೂ ನೀಡಿರುವುದಿಲ್ಲ ವೆಬ್ಸೈಟ್ನಲ್ಲಿ. ಹೀಗಾಗಿ ಇಲ್ಲಿ ಇವತ್ತು ಎಕ್ಸಾಮ್ ನಡೆಯುವುದಿಲ್ಲ, ಏಕೆಂದರೆ ಇನ್ನೂ ಸಾಕಷ್ಟು ವರ್ಕ್ ಇರೋದರಿಂದ ಅನುಮೋದನೆ ಆಗಬೇಕಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಸಲ್ಲಿಸಿರುವಂಥ ಆನ್ಲೈನ್ ಅರ್ಜಿಗಳು, ಅದರ ಜೊತೆಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ ಅವಕಾಶಗಳನ್ನು ನೀಡಬೇಕಾಗಿದೆ. ಹೀಗಾಗಿ ಇದು 13/4/2025 ಬದಲಾಗಿ ಇನ್ನೂ ಒಂದು ವಾರ ವಿಸ್ತರಣೆ ಆಗಬಹುದು. ಮತ್ತು ಫಲಿತಾಂಶವನ್ನು ಘೋಷಿಸುವ ದಿನಾಂಕ ಕೂಡ ಇಲ್ಲಿ ಮೇ 5, 2025 ಅಂತ ತಿಳಿಸಿದ್ರು. ಆದರೆ ಅದು ಕೂಡ ಬದಲಾಗಬಹುದಾಗಿದೆ. ಏಕೆಂದರೆ ಇಲ್ಲಿ ಅರ್ಜಿಗಳನ್ನೇ ವಿಸ್ತರಿಸಿದ ಕಾರಣದಿಂದಾಗಿ 15 ದಿನಗಳ ಕಾಲ ವಿಸ್ತರಿಸಿದ ಕಾರಣ ಮತ್ತೆ 15 ದಿನಗಳು ಇಲ್ಲಿ ವಿಸ್ತರಣೆ ಆಗಬಹುದು. ಹಾಗಾಗಿ ಇದು ನನಗೆ ಅನಿಸಿದ ಹಾಗೆ ಇಲ್ಲಿ ನಿರೀಕ್ಷಿತ ದಿನಾಂಕ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಇನ್ನೂ 2 ವಾರ ಆದರೂ ಹೋಗ್ಬೋದು. ಎಕ್ಸಾಮ್ ಇದೇ ಭಾನುವಾರ ಆಗ್ಬೋದು ಅಥವಾ ಇನ್ನೊಂದು ಭಾನುವಾರ ಆದರೂ ಆಗ್ಬೋದಾಗಿದೆ. ಸೊ ಮುಂದಿನ ಅಪ್ಡೇಟ್ಸ್ಗಳನ್ನು ನಾನು ತಮ್ಮೊಂದಿಗೆ ನೀಡ್ತಾ ಹೋಗ್ತೀನಿ. ಅಂದರೆ ಇದು 13ನೇ ತಾರೀಕಿನ ಬದಲಾಗಿ ಮುಂದಿನ ವಾರ ನಡೀಬಹುದು ಅಂತ ಅನಿಸುತ್ತೆ. ಇನ್ನು ಹಾಲ್ ಟಿಕೆಟ್ ಕೂಡ ಅವರು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಿರುವುದಿಲ್ಲ. ಮತ್ತೆ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಾದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.